ಹೇಳು ಹಿಂಗ್ ಬೈದ್ರು ನಮ್ಮ ಯಜಮಾನ್ರು ಅಂತ. ಇವನು ಬೈತಿದ್ದಾನೆ ನನ್ನನ್ನ, ನೀನ್ ವಿಡಿಯೋ ಮಾಡ್ಕೊಂತಿಲ್ಲ, ವ್ಲಾಗ್ಸ್ ಮಾಡ್ತಿಲ್ಲ, ಜೋರಾಗಿ ಮಾತಾಡಲ್ಲ ಅಂತ. ನೋಡಿ ಇವಾಗ ಚಾಮುಂಡಿ ದೇವಿ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ಏನಾರು ಹೇಳ ಬಿಡು, ನೀನ್ ಕಾರ್ ಓಡ್ಸಪ್ಪ, ನಾವ್ ಹೇಳ್ಕೊತೀವಿ. ಪಪ್ಪಿ ಹೇಳು ಹೇಳು ಹೆಂಗೆ. ಇವಾಗ ದೇವ್ರ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಹೋಗ್ತಿದೀವಿ. ನಾವು ಟೋಟಲ್ 8 ಜನ ಇದ್ವಿ. ಸ್ಪೆಷಲ್ ಟಿಕೆಟು 100 ರೂಪೀಸ್ ಇತ್ತು ಒಬ್ಬರಿಗೆ ಪರ್ ಪರ್ಸನ್. ಒಂದು 10-15 ಮಿನಿಟ್ಸಲ್ಲೆಲ್ಲ ದರ್ಶನ ಆಯಿತು. ಇವಾಗ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆ ಹೋಗಿ ಇನ್ನೊಂದು ಲೊಕೇಶನ್ಗೆ ಹೋಗಬೇಕು. ಹೇಳು ಏನೋ ಸ್ಪೆಷಲ್ ಎಂಟ್ರಿಗೆ ಹೋಗ್ತಿದ್ದಂಗೆ ನೀವು ಶ್ರೀಮಂತರಪ್ಪ ಅಂತ ಯಾರು ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ. ನಮಗೆ ಬೇರೆ ಇನ್ನೊಂದು ಯಾವುದೋ ಪ್ರೋಗ್ರಾಮ್ ಇತ್ತು, ಅದಕ್ಕೋಸ್ಕರ ನಾರ್ಮಲ್ ಕ್ಯೂನಲ್ಲಿ ಹೋಗಕ್ಕಾಗಲಿಲ್ಲ. ಸಮಯದ ಅಭಾವದಿಂದ ನಾವು ಸ್ಪೆಷಲ್ ಕ್ಯೂ ಹೋದ್ವಿ ಅಂತ ಹೇಳಬೇಕು. ಎಲ್ಲ ಅವರೇ ಹೇಳಿದ್ದಾರೆ, ಕೇಳಿಸ್ಕೊಂಬಿಡಿ. ಏನು ಹೇಳೋದಿಲ್ಲ. ಇನ್ನೊಂದು ಸ್ಪೆಷಲ್ ಸರ್ಪ್ರೈಸ್ ಪ್ರೋಗ್ರಾಮ್ ಇದೆ, ಗೊತ್ತಿಲ್ಲ ಏನು ಅಂತ ನೋಡ್ಬೇಕು. ರೆಡ್ ಕಲರ್ ಏನೋ ಇತ್ತು. ನಾವು 2 ಕಾರಲ್ಲಿ ಬಂದಿದೀವಿ. ಒಂದು ನಮ್ದು, ಒಂದು ರಮ್ಯ ಅವ್ರದ್ದು ಕಾರು. ಕಾಣ್ತದೆ ಇರೇ. ಸನ್ಸೆಟ್ ತುಂಬ ಚೆನ್ನಾಗಿ ಕಾಣ್ತಿತ್ತು. ವಿಡಿಯೋ ಮಾಡೋಣ ಅಷ್ಟೊತ್ತಿ ಹೋಯ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ ಸೂರ್ಯ. ನೋಡಿ ಸಕ್ಕರ ಕಾಣಿಸ್ತಿದ್ದಾನೆ ಸೂರ್ಯ. ವಾವ್, ಸಕ್ಕತ್ತ ಚಿಕ್ಕ ಪಾರ್ಟಿ ಇದೆ ಅಂತ ಹೇಳಿದ್ರಲ್ಲ, ಅದು ಆಲ್ರೆಡಿ ನಮಗೆ ಗೊತ್ತಾಗಿದೆ. ಜಸ್ಟ್ ಇವಾಗ ತಾನೇ ಗೊತ್ತಾಯಿತು. ಸೊ ನಿಮಗೆ ಗೊತ್ತಾಗಬೇಕು ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ. ಎಲ್ಲರೂ ಇವಾಗ ಬ್ಲಾಕ್ ಥೀಮಲ್ಲಿ ಎಲ್ಲ ರೆಡಿ ಆಗಿಬಿಟ್ಟು ಅಲ್ಲಿ ಒಂದು ವೆನ್ಯೂ ಇದೆ, ಆ ವೆನ್ಯೂಗೆ ಹೋಗ್ತಾ ಇದ್ದೀವಿ. ಸೊ ನಿಮಗೆ ಗೊತ್ತಾಗಬೇಕು ಅಂದರೆ ಕೊನೆವರೆಗೂ ನೋಡಿ. ಈಗ ಒಂದು ಪಾರ್ಟಿ ಸ್ಮಾಲ್ ಫಂಕ್ಷನ್ ಇದೆ ಅಂತ ಇಲ್ಲ, ನನ್ನ ಫ್ರೆಂಡು ರಮ್ಯಾ ಮತ್ತು ಪ್ರಫುಲ್ಲ, ನಂದು ಮತ್ತು ಚಾರ್ದು ಮದುವೆ ಇರೋದಕ್ಕೆ ಏನೋ ಸರ್ಪ್ರೈಸ್ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದಿದ್ದಾರೆ. ಹೆವನ್ ಆಫ್ ಜಾಯ್ ಅಂತ ನೋಡಿ ಏನಾಗುತ್ತೆ. ನಂದು ಚಾರುದು ಬ್ರೈಡ್ ಟು ಬಿ ಇದೆ ನೋಡಿ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ರು ನನ್ನ ಫ್ರೆಂಡ್ಸು ರಮ್ಯಾ ಮತ್ತು ಪ್ರಫುಲ್ಲ. ತುಂಬ ಸರ್ಪ್ರೈಸ್ ಅನ್ನಿಸ್ತು, ಸಖತ್ತಾಗಿತ್ತು. ದಿ ಹೆವನ್ ಆಫ್ ಜಾಯ್ ಇದು ಮೈಸೂರಲ್ಲಿ ಇವೆಂಟ್ಸ್ ಮಾಡೋದು. ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಖುಷಿಯಾಯಿತು, ಸಖತ್ತಾಗಿತ್ತು. ಇಷ್ಟು ಚೆನ್ನಾಗಿ ಅರೇಂಜ್ ಮಾಡಿ ನಮಗೆ ಇದೊಂದು ಮೆಮೊರೇಬಲ್ ಮೂಮೆಂಟಾಗಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ರಮ್ಯಾ, ಪ್ರಫುಲ್ಲ ಆ್ಯಂಡ್ ರವಿಯಣ್ಣ ಮತ್ತು ಚಂದ್ರಣ್ಣಗೆ ತುಂಬ ಥ್ಯಾಂಕ್ಸ್. ತುಂಬ ಅಂದರೆ ತುಂಬ ಮೆಮೊರೇಬಲ್ ಆಗಿತ್ತು, ತುಂಬ ಎಂಜಾಯ್ ಮಾಡಿದ್ದೀವಿ, ಸಖತ್ತಾಗಿತ್ತು. ಡೆಕೋರೇಷನ್ನು ಮತ್ತು ಕೇಕ್ ಮಾತ್ರ ಸೂಪರಾಗಿತ್ತು ನೋಡಿ. ಇಲ್ಲಿ ಚಾರು ಮತ್ತು ಹರೀಶ್ ಅಂತ, ನಯನ ಮತ್ತು ರಮೇಶ್, ಇವು ನಮ್ಮಿಬ್ಬರಿಗೂ ಅವರು ಬ್ರೈಡ್ ಟು ಬಿ ಕೊಡ್ತಾ ಇದ್ದಾರೆ. ನಯನ ಮತ್ತು ಚಾರು ಬ್ರೈಡ್ ಟು ಬಿ ಕೊಡ್ತಾ ಇದ್ದಾರೆ, ನನಗೆಲ್ಲ. ವಿತೌಟ್ ಪ್ಲ್ಯಾನಿಂಗು ಏನೂ ಆಗಲ್ಲ. ಸೊ ಇದನ್ನು ಮಾಡ್ತಾ ಇದ್ದಾರೆ ಅಂತಂದರೆ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆ ಪ್ಲ್ಯಾನ್ನ ನಮಗೆ ಇಲ್ಲಿವರೆಗೂ ಹೇಳಿಲ್ಲ. ನನ್ನ ಫ್ರೆಂಡ್ಸು ನಮ್ಮದು ಬ್ರೈಡ್ ಟು ಬಿನ ಮೈಸೂರಲ್ಲಿ ಇಷ್ಟು ಸಖತ್ತಾಗಿ ಮಾಡ್ತಾರೆ ಅಂತ ನಾನು ಕನಸಲ್ಲೂ ಸಹ ಅಂದ್ಕೊಂಡಿರಲಿಲ್ಲ. ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ. ಇಲ್ಲಿಂದ ಮೆಮೊರೀಸ್ನ ಕಲೆಕ್ಟ್ ಮಾಡ್ಕೊಂಡ್ವಿ, ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ, ಖುಷಿಯಾದ್ವಿ, ಎಲ್ಲರೂ ಚೆನ್ನಾಗಿ ಮಾತಾಡಿದ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದೆಲ್ಲ ಪಾಸಿಬಲ್ ಆಗಿದ್ದು ನನ್ನ ಫ್ರೆಂಡ್ಸಿಂದ. ಥ್ಯಾಂಕ್ ಯು ಸೋ ಮಚ್ ಪ್ರಫುಲ್ಲ ಆ್ಯಂಡ್ ರಮ್ಯಾ, ಇಷ್ಟು ಚೆನ್ನಾಗಿ ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ ತುಂಬ ಖುಷಿಯಾಗಿದೆ. ಯಾವಾಗಲೂ ಅಷ್ಟೇ ಸಪೋರ್ಟ್ ಮಾಡ್ತಾರೆ ನನಗೆ ಇವರು. ಇಂಥ ಫ್ರೆಂಡ್ಸ್ ಸಿಗೋಕ್ಕೆ ಪುಣ್ಯ ಮಾಡಿದ್ದೀನಿ ನಾನು. ನಮ್ಮ ಪುಟಾಣಿ ವಿವಾನ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಪೇಷನ್ಸಾಗಿ ನಾವೆಲ್ಲ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿಕೊಂಡು ಪಾರ್ಟಿನ ಎಂಜಾಯ್ ಮಾಡ್ತಿದ್ರು. ಅವನೇನು ಅಳ್ತಾ ಇರಲಿಲ್ಲ, ಆರಾಮಾಗಿ ಅವನ ಪಾಡಿಗೆ ಅವನು ಎಂಜಾಯ್ ಮಾಡ್ತಿದ್ದ.
ಸೊ ಕೇಕ್ ಕಟ್ ಮಾಡೋ ಸ್ಟೇಜಿಗೆ ಬಂದಿದೆ. ಸೊ ಈ ಕೇಕ್ ಕಟ್ ಮಾಡಿದ್ದಾದಮೇಲೆ ಸ್ವಲ್ಪ ಡ್ಯಾನ್ಸು ಮೋಜು ಮಸ್ತಿ ಎಲ್ಲ ಮಾಡ್ತಾರೆ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ, ಕಾಯ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮಗೆ ಮೋಟಿವೇಶನ್ ಬರುತ್ತೆ ಬೇರೆ ಬೇರೆ ವ್ಲಾಗ್ ಮಾಡೋಕ್ಕೆ. ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದೀವಿ ನಾವು 4 ಜನ. ಕೇಕ್ ಕಟ್ ಮಾಡಿ ನೆಕ್ಸ್ಟು ಎಲ್ಲರೂ ವೆಯ್ಟ್ ಮಾಡ್ತಿರೋದೆ ಡ್ಯಾನ್ಸ್ಗೆ. ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ವಿ, ಬಟ್ ಆ ಡ್ಯಾನ್ಸ್ ಮಾಡಿದ ಆಡಿಯೋನ ಇಲ್ಲಿ ಹಾಕೋದಕ್ಕಾಗಲ್ಲ. ಯಾಕಂದರೆ ನಿಮಗೂ ಗೊತ್ತಿದೆ ಯೂಟ್ಯೂಬಲ್ಲಿ ಈ ಥರ ಮೂವಿ ಸಾಂಗ್ಸ್ ಎಲ್ಲ ಹಾಕಿದ್ರೆ ಕಾಪಿರೈಟ್ಸ್ ಇಶ್ಯೂ ಆಗುತ್ತೆ ಅಂತ. ಸೊ ಅದಕ್ಕೆ ಹಾಕೋದಕ್ಕಾಗಿಲ್ಲ. ನಿಮ್ಗಷ್ಟು ಡ್ಯಾನ್ಸ್ ಬೇಕು ಅಂದರೆ ನಮ್ಮದು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಶಾರ್ಟ್ಸ್ ವಿಡಿಯೋ ಇದೆ, ನಮ್ಮ ಬ್ಯಾಚುಲರ್ ಪಾರ್ಟಿದು, ಅದು ಹೋಗಿ ನೋಡಿ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಮಾಡಿ ಮಾಡಿ ಸ್ವಲ್ಪ ಹತ್ರ ಇಬ್ರನ್ನು ಬಾವಿಗೆ ತಳ್ತಿರೋದೇ ಪ್ರಫುಲ್ಲ. ನಿವೃತ್ತಿ ಕೊಡ್ತಾರೆ, ಮ್ಯಾರಿಡ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಜಗಳ ಆಡ್ತೀರಿ ಅದೇ ಮಿಡ್ ನೈಟಲ್ಲೆಲ್ಲ ಕಾಲ್ ಮಾಡಬೇಡಿ, ನನಗೆ ಮದುವೆ ಆಗಿದೆ. ಹಾಯ್, ಏನೋ ಸರ್ಪ್ರೈಸ್ ಇದೆ ನಮಗೆ, ಏನೋ ಫಂಕ್ಷನ್ ಇದೆ ನೆಕ್ಸ್ಟು, ಅದಕ್ಕೆ ಬೇಗ ಹೋಗಿ ದರ್ಶನಕ್ಕೆ ಹೋಗಿ ಬಂದ್ವಿ ಅಂತ ಹೇಳಿದ್ವಲ್ಲ, ಅದು ಏನು ಸರ್ಪ್ರೈಸ್ ಅಂದರೆ ನನ್ನ ಫ್ರೆಂಡ್ ಪ್ರಫುಲ್ಲ ಮತ್ತು ರಮ್ಯಾ ಇಬ್ಬರು ಸೇರಿಕೊಂಡು ನಾನು ಮತ್ತು ನನಗೂ ಮತ್ತು ಚಾರುಗೆ ಬ್ರೈಡ್ ಟು ಬಿ ಪಾರ್ಟಿ ಮಾಡೋದು. ಅದೇ ಸರ್ಪ್ರೈಸ್. ದಿ ಹೆವನ್ ಆಫ್ ಜಾಯ್ ಅಂತ ಮೈಸೂರಲ್ಲಿ ಲೊಕೇಶನು. ಪಾರ್ಟಿ ಎಲ್ಲ ಆಯಿತು, ತುಂಬ ಚೆನ್ನಾಗಿತ್ತು. ಸರ್ಪ್ರೈಸ್, ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿ ಮಾಡಿದ್ರು. ಅರೇಂಜ್ಮೆಂಟ್ ಎಲ್ಲ ಸಖತ್ತಾಗಿತ್ತು, ಡೆಕೋರೇಷನು. ಅದು ನಾವು ಶಾರ್ಟ್ಸಲ್ಲಿ ವೀಡಿಯೋದಲ್ಲಿ ಹಾಕ್ತೀವಿ ಯಾವ ಥರ ಇತ್ತು ಅಂತ. ಎಲ್ಲರೂ ಡ್ಯಾನ್ಸ್ ಮಾಡೋದು ಚೆನ್ನಾಗಿತ್ತು. ಮತ್ತು ಇವಾಗ ಹೊಟ್ಟೆ ಹಶ್ವಾಗಿದೆ ಅಂತ ಮೈಸೂರಲ್ಲಿ ಯಾವುದು ಇನ್ಫಿನಿಟಿ ರೂಫ್ ಟಾಪ್ ಅಂತ ಆ ಹೋಟೆಲ್ಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ. ಊಟ ಮುಗಿಸ್ಕೊಂಡು ನಾನು ಸಿಗ್ತೀನಿ. ಬಿಡಿ ನೋಡಿ, ಇದು ಇನ್ಫಿನಿಟಿ ರೂಫ್ ಟಾಪ್ ಅಂತ. ಇವ್ರು ಇಲ್ಲಿದ್ದಾರೆ, ಬಟ್ ಪಾರ್ಕಿಂಗು ಎಲ್ಲೋ ಇದೆ ಅಂತ ಹೇಳ್ತಿದ್ದಾರೆ. ನಾವು ಒಂದು ಸುತ್ತ ಹಾಕೊಂಡು ರೌಂಡ್ ಹಾಕೊಂಡು ಬರ್ತಿದ್ದೀವಿ ಪಾರ್ಕಿಂಗ್ ಮಾಡೋದಕ್ಕೆ. ಇವಾಗ ರೀಚ್ ಆದ್ವಿ ಹೋಟೆಲ್ಗೆ. ಇದೇ ಹೋಟೆಲ್. ಇದೇ ಹೋಟೆಲ್. ಇವಾಗ ಹೋಟೆಲ್ ರೀಚ್ ಆಗಿದ್ದೀವಿ ನಾವು. ಹೊಟ್ಟೆ ತುಂಬಾ ಹಶ್ವಾಗ್ತಿದೆ. ಯಾವ ಫ್ಲೋರ್? ನೀನು ಫೋಟೋಗ್ರಾಫರ್, ಹೇಳ್ಕೊಡ್ಬೇಕು ನನಗೆ. ಫೋಟೋದಲ್ಲಿ ಬೇರೆ ಲೈಟ್ ಹಾಕ್ಬಿಟ್ಟಿದ್ದಾರೆ ಅವಾಗ. ಬಿಡಿ, ಒಂಥರ ಕ್ಯಾಂಡಲ್ ಲೈಟ್ ಫೀಲ್ ಮಾಡ್ಕೊಳ್ಳಿ. ಕ್ಯಾಂಡಲ್ ಲೈಟ್ ವಿವಾ ವಿವಾ ಚಿನ್ನಿ ಇಲ್ಲಿ ಚಿನ್ನಿ ವಿವಾ ವಿವಾಮಾ ವಿವಾ ಈ ಕಡೆ ನೋಡಿ. ನೋಡಿ ಇವನಿಗೆ ಇಡ್ಲಿ ತಿನ್ಸೋಕ್ಕೆ ಎಷ್ಟು ಜನ ಪ್ರಯತ್ನ ಪಡ್ತಾವ್ರೆ ಅಂದರೆ 1 2 3. ಅವನು ಹಣ ಕೆಳಗೆ ಬೀಳಿಸ್ತಾನೆ. ಒಂದು ತುತ್ತು ಯಾರು ತಿನ್ನಕ್ಕೆ ಬಿಡ್ತಿಲ್ಲ ಅವನಿಗೆ. ನೋಡಿ, ನಾನೇ ತಿನ್ಕೊಂಡ್ಬಿಡ್ತೀನಿ. ನೋಡತಕ್ಕ ನೋಡಿ ಚಾರು ಅವರೇ, ಹೆಂಗಿತ್ತು ಸರ್ಪ್ರೈಸ್? ರಮ್ಯಾ ಅಂಡ್ ಪ್ರಫುಲ್ಲ ಅಂಡ್ ಅಣ್ಣ, ಯಾವ ಅಣ್ಣ? ಚಂದ್ರಮೋಹನ್ ಅಣ್ಣ ಮತ್ತು ರವಿ ಅಣ್ಣ. ಅವ್ರ ಈ ರಿಯಾಕ್ಷನ್ ನೋಡ್ಬೇಕಿತ್ತು ಇರೋದು.
ಪ್ರೈಸ್ ಕೊಟ್ಟಿದ್ದೆ. ಇಲ್ಲ ಆಟ ಆಡ್ತಾರ ಬೇಡ ಅಯ್ಯೋ ಬೇಡ. ಟಚ್ ಆಗಲಿಲ್ಲ ಯಾರು. ಟಚ್ ಆದ್ರೆ ಅದ ಹೈಲೈಟ್ ಲೆಗ್ ಪೀಸು. ಎಲ್ಲ ಗ್ರೈನ್ಸ್ ಬರ್ತೈತಿ. ಸರಿಕ್ ರೆಡಿ ಆಗಿದ್ದೀವಿ. ನೋಡಿದ್ರಲ್ಲ ಅದು ನಾನ್ ವೆಜ್ ಪ್ಲಾಟರ್. ಇವಾಗ ತಿಂದು ಮುಗಿಸ್ತೀವಿ. ಅಲ್ಲ ಇವತ್ತು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು.